ನಟಿ ರಮ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ನೀಡ್ತಾ ಇದ್ದವರ ವಿರುದ್ಧವೂ ಕೂಡ ತನಿಖೆ ಆಗುತ್ತೆ. ರಮ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡಿದ್ದ ಪೊಲೀಸರ ವಿರುದ್ಧ ಸಿಐಡಿ ತನಿಖೆ ನಡೆಸುತ್ತೆ. ಕರ್ತವ್ಯ ಲೋಪ, ಸತ್ಯಾಸತ್ಯತೆ ತಿಳಿಯೋದಕ್ಕೆ ಸಿಐಡಿ ತನಿಖೆಗೆ ಸರ್ಕಾರ ವಹಿಸಿದೆ. ಒಂದು ಡಿಜಿಪಿ ವಿರುದ್ಧ ತನಿಖೆ ನಡೆಯುತ್ತೆ. ಈ ಪ್ರಕರಣದಲ್ಲಿ ಅವರ ಸಹಕಾರ ಕೂಡ ಇತ್ತ, ಅವರ ಭಾಗಿ ಎಷ್ಟಿತ್ತು, ಇದೆಲ್ಲದರ ಬಗ್ಗೆ ತನಿಖೆ ನಡೆಯುತ್ತೆ. ಪ್ರೋಟೋಕಾಲ್ ದುರ್ಬಳಕೆ ಆಗಿದ್ದರ ವಿರುದ್ಧ ಇಲಾಖಾವಾರು ತನಿಖೆಯನ್ನ ನಡೆಸಲಾಗುತ್ತೆ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ. ಅದರ ಜೊತೆಗೆ ಪ್ರೋಟೋಕಾಲ್ ನೀಡಿದ್ದಂತಹ ಪೊಲೀಸರು ಅವರ ವಿರುದ್ಧ ಸಿಐಡಿ ತನಿಖೆ ಆಗುತ್ತೆ. ಕರ್ತವ್ಯ ಲೋಪ, ಸತ್ಯಾಸತ್ಯತೆ ತಿಳಿಯೋದಕ್ಕೆ ಸಿಐಡಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಈಗ ನಟಿ ರಮ್ಯಾಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ನೀಡ್ತಾ ಇದ್ದವರ ವಿರುದ್ಧ ಕೂಡ ತನಿಖೆ ಆಗುತ್ತೆ. ಏರ್ಪೋರ್ಟ್ ರೀಚ್ ಆಗ್ತಾ ಇದ್ದಂತೆ ರಮ್ಯಾ ರಾವ್ ಅಲ್ಲಿ ಪೊಲೀಸ್ ಬರ್ತಾ ಇದ್ರು. ಡಿಜಿಪಿ ಮಗಳು, ಸಾಹೇಬ್ರು ಮಗಳು ಅಂತ ಕರ್ಕೊಂಡು ಹೋಗೋದಕ್ಕೆ. ಈಕೆ ಯಾವುದೇ ಚೆಕಿಂಗ್ ಇಲ್ಲದೆ ಆರಾಮಾಗಿ ಹೊರಗಡೆ ಬರ್ತಾ ಇದ್ರು. ಇದೆಲ್ಲದರ ಬಗ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಮಾಹಿತಿ ಇತ್ತು ಅನ್ನೋದರ ಬಗ್ಗೆ ಕೂಡ ತನಿಖೆ ನಡೆಸ್ತಾರೆ ಈಗ ಸಿಐಡಿ ಅಧಿಕಾರಿಗಳು. ಏರ್ಪೋರ್ಟ್ನ ಪ್ರೋಟೋಕಾಲ್ ವ್ಯವಸ್ಥೆಯ ದುರ್ಬಳಕೆ ಮಾಡಿಕೊಂಡಂತಹ ಡಿಜಿಪಿ ಮಾಡ್ಕೊಂಡ್ರ ಹಾಗಾದ್ರೆ ದುರ್ಬಳಕೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಮಗಳಿಗೆ ಪ್ರೋಟೋಕಾಲ್ ಕೊಟ್ಟಂತ ಆರೋಪ ಇದೆ. ಏರ್ಪೋರ್ಟ್ನಲ್ಲಿದ್ದ ಪ್ರೋಟೋಕಾಲ್ ಸಿಬ್ಬಂದಿಗೆ ಡಿಜಿಪಿ ಒತ್ತಡವನ್ನ ಹೇರಿದ್ರ. ಏರ್ಪೋರ್ಟ್ನಲ್ಲಿ 2 ಶಿಫ್ಟ್ಗಳಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಕೆಲಸ ಮಾಡುತ್ತಾರೆ. ದಿನದ 24 ಗಂಟೆಯೂ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರದಿಂದಲೇ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ವ್ಯವಸ್ಥೆ ಇದೆ. ಸಿಎಂ, ಸಚಿವರುಗಳು, ಐಪಿಎಸ್, ಐಎಎಸ್ ಅಧಿಕಾರಿಗಳಿಗೆ ಈ ಪ್ರೋಟೋಕಾಲ್ ಅಪ್ಲೈ ಆಗುತ್ತೆ. ರಾಜ್ಯಕ್ಕೆ ಬರೋ ಪ್ರಮುಖ ಅತಿಥಿಗಳಿಗೂ ಏರ್ಪೋರ್ಟ್ನಲ್ಲಿ ಶಿಷ್ಟಾಚಾರ ಇದೆ, ಪ್ರೋಟೋಕಾಲ್ ಇದೆ. ತಪಾಸಣೆ ಇಲ್ಲದೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ಏರ್ಪೋರ್ಟ್ನಲ್ಲಿ ಅವಕಾಶ ಇದೆ. ಈ ಪ್ರೋಟೋಕಾಲ್ ಯಾರಿಗೆಲ್ಲ ಅಪ್ಲೈ ಆಗುತ್ತೋ, ಯಾವುದೇ ತಪಾಸಣೆ ಇರೋದಿಲ್ಲ ಎಂಟ್ರಿ ಮತ್ತು ಎಕ್ಸಿಟ್ಗೆ. ಪ್ರೋಟೋಕಾಲ್ ಸಿಬ್ಬಂದಿ ಮೇಲೆ ಹಾಗಾದ್ರೆ ಡಿಜಿಪಿ ರಾಮಚಂದ್ರ ರಾವ್ ಒತ್ತಡವನ್ನ ಹೇರಿದ್ರ. ಏರ್ಪೋರ್ಟ್ನಲ್ಲಿ ರಮ್ಯಾ ರಾವ್ಗೆ ಸೆಕ್ಯೂರಿಟಿ ಚೆಕ್ ಇಲ್ಲದೆ ಬಿಡುವಂತಹ ವ್ಯವಸ್ಥೆ ಹೇಗ್ ಸಿಕ್ತು? ಪ್ರೋಟೋಕಾಲ್ ಪಡೆದು ಚಿನ್ನದ ದಂಧೆಯಲ್ಲಿ ನಟಿ ರಮ್ಯಾ ರಾವ್ ಭಾಗಿಯಾಗಿದ್ರು. ಯಾವುದೇ ತಪಾಸಣೆ ಇಲ್ಲ, ಆರಾಮಾಗಿ ಎಂಟ್ರಿ ಆಗ್ಬೋದು, ಆರಾಮಾಗಿ ಎಕ್ಸಿಟ್ ಆಗ್ಬೋದು. ಇದನ್ನೇ ಆಕೆ ಬಳಕೆ ಮಾಡಿಕೊಂಡು ಚಿನ್ನದ ಸ್ಮಗ್ಲಿಂಗ್ ಅನ್ನ ನಡೆಸ್ತಾ ಇದ್ರು. ಈಗ ಇದು ಬಟಾಬೈಲಾಗಿದೆ. ಈಕೆ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ರು ಅನ್ನೋದ್ರ ಬಗ್ಗೆ ತನಿಖೆ ತೀವ್ರವಾಗಿ ನಡೀತಾ ಇದೆ. ಒಂದು ಕಡೆ ಸಿಬಿಐ, ಸಿಐಡಿ, ಇಲಾಖಾವಾರು ತನಿಖೆ ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ನಡೆಯುತ್ತೆ. ಶ್ವೇತಾ, ರಮ್ಯಾ ರಾವ್ 3ನೇ ತಾರೀಕು ರಾತ್ರಿ ದುಬೈಯಿಂದ ಚಿನ್ನವನ್ನು ತೆಗೆದುಕೊಂಡು ಬರುವಂತ ಸಂದರ್ಭದಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡ್ತಾರೆ. ಅಂದ್ರೆ ಈ ಒಂದು ಘಟನೆ ನಡೆದ ನಂತರ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇರುವಂತಹದ್ದು. ಅದರಲ್ಲಿ ರಮ್ಯಾ ರಾವ್ಗೆ ಕೆಲ ಸಚಿವರುಗಳ ಅಂದ್ರೆ ಕೃಪಾ ಕಟಾಕ್ಷ ಇತ್ತು. ಅವರ ಹೆಸರುಗಳನ್ನು ಬಳಕೆ ಮಾಡಿಕೊಂಡು, ಅವರ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾದ ದಂಧೆಯಲ್ಲಿ ಆಕೆ ಭಾಗಿಯಾಗಿದ್ಲು ಅನ್ನುವಂಥದ್ದು ಕೂಡ ಆರಂಭಿಕವಾದ ಮಾಹಿತಿಗಳಿರುವಂತಹದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಡಿಆರ್ಐ ಅಧಿಕಾರಿಗಳಿಗೆ ಕೋರ್ಟ್ಗೆ ಕೊಟ್ಟಿರುವಂತಹದ್ದು. ಈ ಹಂತದಲ್ಲಿ ಅಂದ್ರೆ ಈ ಎಲ್ಲ ಬೆಳವಣಿಗೆಗಳು ಸುಮಾರು ಒಂದು 8-10 ದಿನಗಳಿಂದ ನಡೀತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದ್ರು ಕೂಡ ರಾಜ್ಯ ಸರ್ಕಾರ ಮೌನ ವಹಿಸಿದ್ದು, ಅಂದ್ರೆ ತಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಇದ್ದಂತ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ನಿನ್ನೆ ಗೃಹ ಸಚಿವರು ವಿಧಾನಸಭೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಮಗೆ ಅದು ಮಾಹಿತಿ ಇಲ್ಲ ಅನ್ನುವಂಥದ್ದನ್ನೇ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಯಾವಾಗ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿ ಬೀಳ್ತವೆ, ಎಲ್ಲವೂ ಕೂಡ ನಿಮಗೆ ಗೊತ್ತಿಲ್ಲದೆ ಆಗುತ್ತಾ, ಅಧಿಕಾರಿಗಳ ಪ್ರೋಟೋಕಾಲ್ಗಳನ್ನ ಹೇಗೆ ತೆಗೆದುಕೊಳ್ತಾರೆ, ಅಲ್ಲೆಲ್ಲರೂ ಕೂಡ ಪ್ರೋಟೋಕಾಲ್ ಅನ್ನು ಪಡ್ಕೊಳ್ಳಿಕ್ಕೆ ಡಿಜಿಪಿ ಮಗಳನ್ನ ಕಾಡಕ್ಕೆ ಹೋಗಿದ್ದಾರೆ, ಇಷ್ಟೆಲ್ಲವೂ ಗೊತ್ತಿದ್ದು ಕೂಡ ರಾಜ್ಯ ಸರ್ಕಾರ ಸುಮ್ಮನಿರುವಂತದ್ದು. ಎಲ್ಲ ಒಂದ್ ಕಡೆ ಇಲ್ಲಿ ಇರುವಂತಹ ಒಂದಿಷ್ಟು ಪ್ರಬಲ ರಾಜಕಾರಣಿಗಳು ಏನು ರಮ್ಯಾಗೆ ಪ್ರಭಾವ ಇತ್ತು, ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ, ಅಧಿಕಾರಿಗಳ ರಕ್ಷಣೆ ಮಾಡ್ಲಿಕ್ಕೆ ನೀವು ಹೋಗ್ತಾ ಇದ್ರಿ ಅಂತೇಳಿ ಮುಗಿಬಿದ್ದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇಲ್ಲೊಂದ್ ಕಡೆ ತರಾತುರಿಯಲ್ಲಿ 2 ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಒಂದ್ ಕಡೆ ಹಿರಿಯ ಐಎಎಸ್ ಅಧಿಕಾರಿ ಅಂತ ಗೌರವ್ ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ಡಿಎ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಮಾಡ್ಲಿಕ್ಕೆ ರಾಮಚಂದ್ರ ರಾವ್ ವಿರುದ್ಧ ಒಂದು ಆದೇಶವನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಯಾವ ಸಿಬ್ಬಂದಿಗಳು ರಮ್ಯಾಗೆ ಒಂದು ಪ್ರೋಟೋಕಾಲ್ ಅನ್ನ ಕೊಟ್ಟರು ಅಂದ್ರೆ ಶಿಷ್ಟಾಚಾರವನ್ನು ಕೊಟ್ಟರು. ಯಾಕೆಂದ್ರೆ ಇಲ್ಲಿರುವಂತಹ ನಿಯಮಗಳು ಕೇವಲ ಎಂಎಲ್ಎಗಳು, ಸಚಿವರುಗಳು ಮತ್ತೆ ಸಿಎಂ ಆಗ್ಲಿ ಅಥವಾ ಕೇಂದ್ರ ಸಚಿವ
ಸಚಿವರಾಗ್ಲಿ VVIPಗಳು ಅಂತ ಬರ್ತಾರೆ, ಅವರಿಗೆ ಇರುವಂತಹ ಶಿಷ್ಟಾಚಾರವನ್ನ ಒಬ್ಬ IPS ಅಧಿಕಾರಿಯ ಮಗಳಿಗೆ ಕೊಟ್ಟದ್ದು ಹೇಗೆ, ಅದಕ್ಕೆ ರಾಮಚಂದ್ರ ಅವರವರು ಸೂಚನೆ ಇತ್ತ, ಯಾವ ರೀತಿ ಸೂಚನೆ ಇತ್ತು, ಅದೆಲ್ಲವೂ ಸೂಚನೆ ಆದ್ರೂ ಕೂಡ ಶಿಷ್ಟಾಚಾರವನ್ನ ಕೊಟ್ಟಂತ ಅಂದ್ರೆ ಪ್ರೋಟೋಕಾಲ್ ಕೊಟ್ಟಂತ ಸಿಬ್ಬಂದಿಗಳಿಗೆ ಈಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದು ಗೊತ್ತಿತ್ತ ಅಥವಾ ಗೊತ್ತಿದ್ರೆ ರಾಮಚಂದ್ರ ಅವ್ರಿಗೂ ಗೊತ್ತಿತ್ತ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು. ಇದೆಲ್ಲವೂ ಗೊತ್ತಿದ್ದು ಪ್ರೋಟೋಕಾಲ್ ಕೊಟ್ರ ಅಥವಾ ಕೇವಲ ರಾಮಚಂದ್ರ ಅವರ ಸೂಚನೆಯನ್ನ ಫಾಲೋ ಮಾಡ್ಲಿಕ್ಕೋಸ್ಕರ ಈಗ ಗೊತ್ತಿಲ್ಲದೇನೆ ಈ ರೀತಿಯಾದಂತಹ ಆಕೆಗೆ ಎಲ್ಲಾ ರೀತಿಯಾದಂತಹ ಭದ್ರತೆ ಅಥವಾ ಪ್ರೋಟೋಕಾಲ್ ಅನ್ನ ಕೊಟ್ರ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು. ಆ ಎಲ್ಲಾ ತನಿಖೆ ಒಂದ್ ಕಡೆ ನಡೀತದೆ. ಅದರಲ್ಲಿ ಪ್ರಮುಖವಾಗಿ DGP ರಾಮಚಂದ್ರ ರಾವ್ ಇದನ್ನ ಗೊತ್ತಿದ್ದೂ ಕೂಡ ಈ ರೀತಿಯಾದಂತಹ ದಂಧೆಯಲ್ಲಿ ಮಗಳಿಗೆ ಸಪೋರ್ಟ್ ಮಾಡಿದ್ರ, ತಮ್ಮ ಇಲಾಖೆಯನ್ನ ದುರ್ಬಳಕೆ ಮಾಡ್ಕೊಂಡ್ರ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹ ವಿಚಾರಗಳು. ಹಾಗಾಗಿ ತನಿಖೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಮತ್ತೊಂದು ಕಡೆ DRI ಕೂಡ ತನಿಖೆಯನ್ನು ಮಾಡುವ ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಸಪೋರ್ಟ್ ಆಗಿದ್ದಂತ ತರುಣ್ ರಾಜನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೆ ಈ ಸಿಂಡಿಕೇಟ್ ಅಲ್ಲಿ ಇನ್ನು ಯಾರೆಲ್ಲ ಇರಬಹುದು, ಈ ಬಂಡವಾಳ ಹೂಡಿಕೆಯಲ್ಲಾಗ್ಲಿ ಮತ್ತೆ ಚಿನ್ನವನ್ನ ತೆಗೆದುಕೊಂಡ ನಂತರ ಅದನ್ನ ಹೇಗೆ ಡಿಸ್ಪೋಸ್ ಮಾಡ್ತಾ ಇದ್ರು, ಯಾರಿಗೆ ಮಾರಾಟ ಮಾಡ್ತಾ ಇದ್ರು, ಅದು ಯಾವ ರೀತಿ ಜ್ಯುವೆಲರಿ ಆಗಿ ಹೋಗ್ತಾ ಇತ್ತು, ಯಾರಿಗೆ ಹೋಗ್ತಾ ಇತ್ತು, ಇದರಲ್ಲಿರುವಂತಹ ಒಂದು ದೊಡ್ಡ ಮಟ್ಟದ ದಂಧೆಕೋರರನ್ನ ಅರೆಸ್ಟ್ ಮಾಡಲಿಕ್ಕೆ DRI ಅಧಿಕಾರಿಗಳು ಮುಂದಾಗಿರುವಂತದ್ದು. DRI ಕೂಡ ರಾಮಚಂದ್ರ ರಾವ್ ಅವ್ರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಯಾಕೆಂದ್ರೆ ಆ ರಾಮಚಂದ್ರ ರಾವ್ ಅವರ ಹೆಸರನ್ನ ಬಳಕೆ ಮಾಡಿಕೊಂಡೇ ರನ್ಯಾ ಈ ಎಲ್ಲಾ ರೀತಿಯಾದಂತಹ ಪ್ರೋಟೋಕಾಲ್ ಅನ್ನ ಬಳಕೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಒಂದು ಬಾರಿ ಎರಡು ಬಾರಿ ಅಲ್ಲ, ಕಳೆದ ಅಂದ್ರೆ ಅಫಿಷಿಯಲ್ ಆಗಿ ಆಕೆಯ ಪಾಸ್ಪೋರ್ಟ್ ಅಲ್ಲಿ ಸಿಕ್ಕಂತ ಮಾಹಿತಿಗಳ ಪ್ರಕಾರವೇ ಒಂದು ವರ್ಷದಲ್ಲಿ 28ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿದ್ದಾಳೆ ಅನ್ನುವಂಥದ್ದು. ಆ ಎಲ್ಲಾ ಪ್ರಯಾಣದಲ್ಲಿ ಕೂಡ ಅಷ್ಟು ಬಾರಿ ಕೂಡ ಚಿನ್ನವನ್ನು ತೆಗೆದುಕೊಂಡು ಬಂದಿರುವಂತಹ ಸಾಧ್ಯತೆಗಳಿರುವಂತದ್ದು, ಅಷ್ಟು ಬಾರಿ ಪ್ರೋಟೋಕಾಲ್ ನ ಆಕೆಗೆ ಕೊಟ್ಟಿರುವಂತಹದ್ದು. ಇದನ್ನ ನೋಡ್ತಾ ಹೋದ್ರೆ ಇಲ್ಲೊಂದ್ ಕಡೆ ಪ್ರೋಟೋಕಾಲ್ ಕೊಟ್ಟಂತ ಸಿಬ್ಬಂದಿ ಎಷ್ಟರ ಮಟ್ಟಿಗೆ ಇದರಲ್ಲಿ ಭಾಗಿಯಾಗಿದ್ದಾರೆ, ಕೇವಲ ಹಿರಿಯ ಅಧಿಕಾರಿಗಳ ಒಂದು ಸೂಚನೆಯನ್ನ ಫಾಲೋ ಮಾಡಿದಾರ ಅಥವಾ ಇದೆಲ್ಲವೂ ಕೂಡ ಈ ಸ್ಮಗ್ಲಿಂಗ್ ವಿಚಾರ ಕೂಡ ಅವರಿಗೆ ಗೊತ್ತಿತ್ತ, ಈ ವಿಚಾರಗಳು ತನಿಖೆ ಆಗಬೇಕಾಗಿರುವಂತಹದ್ದು. ಆದ್ರೆ ರಾಜ್ಯ ಸರ್ಕಾರ ಸುಮಾರು ಒಂದು ವಾರಕ್ಕೂ ಹೆಚ್ಚು ಕಾಲ ಸುಮ್ಮನಿದ್ದು ಈಗ ಏಕಾಏಕಿ ಎರಡೆರಡು ತನಿಖೆಗೆ ಏನೋ ಆದೇಶ ಮಾಡಿರುವಂತದ್ದು. ಮತ್ತೆ ಯಾವಾಗ ಈ ಒಂದು ಸರ್ಕಾರದ ಪ್ರಭಾವಿ ಸಚಿವರ ಒಂದು ಪ್ರಭಾವ ಅಥವಾ ಅವರ ಒಂದು ಏನೋ ಸಪೋರ್ಟ್ ಇವರಿಗೆ ರನ್ಯರಾವ್ ಇದೆ ಅನ್ನುವಂಥದ್ದು ಯಾವಾಗ ಜಗಜ್ಜಾಹೀರಾಗ್ತದೆ ಅಥವಾ ಆ ವಿಚಾರದಲ್ಲಿ ವಿಪಕ್ಷಗಳು ಮುಗಿಬೀಳ್ತವೆ, ಆಗ ಎಲ್ಲ ಒಂದ್ ಕಡೆ ಬೆಂಕಿ ಬಿದ್ದ ನಂತರ ಹಳ್ಳ ತೋಡುವಂತಹದ್ದು ಅಥವಾ ಬಾವಿ ತೋಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ ಅನ್ನುವಂಥದ್ದು ಕೂಡ ಮೇಲ್ನೋಟಿಗೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ತನಿಖೆಯ ಬಿಸಿ ರಾಮಚಂದ್ರ ರಾವ್ ಅವರಿಗೆ ತಟ್ಟುತ್ತೆ. ಮತ್ತೆ ಇಲ್ಲಿರುವಂತಹ ಪ್ರಮುಖ ರನ್ಯಾ ರಾವ್ಗೆ ಸಪೋರ್ಟ್ ಆಗಿದ್ದಂತ ಆಕೆ ದಂಧೆಗೆ ಎಲ್ಲವೂ ಗೊತ್ತಿದ್ದು ಕೂಡ ಆಕೆಗೆ ಎಲ್ಲ ಒಂದ್ ಕಡೆ ಭದ್ರತೆಯನ್ನು ಕೊಟ್ಟಂತ, ಹಣಕಾಸಿನ ಸಹಾಯ ಮಾಡಿದಂತವ್ರು ಅಥವಾ ಬೇರೆ ಬೇರೆ ರೀತಿಯ ಸಹಾಯ ಮಾಡಿದಂತ ಸಚಿವರವರೆಗೂ ಕೂಡ ಈ ತನಿಖೆ ಹೋಗುತ್ತಾ ಅನ್ನುವಂಥದ್ದು. ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ನಿಯೋಜನೆ ಮಾಡಿರುವಂತಹ ಅಂದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಲಿ ಅಥವಾ CID ತನಿಖೆ ಆಗಲಿ, ಆ ತನಿಖೆಗಳು ಸಚಿವರವರೆಗೆ ಹೋಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದ್ರೆ ಇತ್ತೀಚಿನ ಹಲವು ತನಿಖೆಗಳನ್ನ CID ಅಥವಾ SIT ತನಿಖೆಗಳನ್ನು ನೋಡ್ತಾ ಹೋದ್ರೆ ಇಲ್ಲ ಒಂದ್ ಕಡೆ ರಾಜಕಾರಣಿಗಳವರೆಗೂ ತನಿಖೆಗಳು ಹೋಗೋದಿಲ್ಲ, ಇಲ್ಲ ಒಂದ್ ಕಡೆ ಅಧಿಕಾರಿಗಳ ಮಟ್ಟದಲ್ಲೇ ಈ ಒಂದು ತಿಪ್ಪೆ ಸಾರಿಸುವಂತ ಕೆಲಸಗಳು ಕೂಡ ಆಗುವಂತ ಸಾಧ್ಯತೆಗಳು ಹೆಚ್ಚು. ಆದ್ರೆ DRI ತನಿಖೆ ಆಗಲಿ ಈಗ ಅಥವಾ CBI ತನಿಖೆ ನಡೀತಾ ಇದೆ. ಮತ್ತೆ ಈ ಪ್ರಕರಣ EDಗೂ ಕೂಡ ಹೋಗುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕೆಂದ್ರೆ ಅವಾಲ ಬಳಕೆ ಮಾಡಿಕೊಂಡು ಈ ಒಂದು ಚಿನ್ನದ ಸಾಗಾಣಿಕೆ ಆಗಿರುವಂತದ್ದು, ಕಳ್ಳ ಸಾಗಾಣಿಕೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಈ ಆರೋಪಗಳನ್ನು ಯಾವಾಗ ವಿಪಕ್ಷಗಳು ಮಾಡಲಿಕ್ಕೆ ಮುಂದಾಗುತ್ತೆ, ಮತ್ತೆ ಮಾಧ್ಯಮಗಳಲ್ಲಿ ಯಾವಾಗ ಈ ಸಚಿವರ ಮತ್ತೆ ಕೆಲ ಪ್ರಭಾವಿ ರಾಜಕಾರಣಿಗಳ ಒಂದು ಭಾಗಿತ್ವ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ತಾವು ಕೂಡ ಇದರಲ್ಲಿ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸಂಜೆಯಿಂದ ಈ ರೀತಿ ಆಕ್ಟಿವ್ ಆದಂತೆ ರಾಜ್ಯ ಸರ್ಕಾರ ಕಾಣ್ತಿರುವಂತದ್ದು. ಆದ್ರೆ ನಿನ್ನೆ ಗೃಹ ಸಚಿವರೇ ವಿಧಾನಸಭೆಯಲ್ಲಿ ಕೊಟ್ಟಂತ ಮಾಹಿತಿ ಪ್ರಕಾರ ನಮಗೆ DRI ಅವರು ಯಾವುದು ಮಾಹಿತಿ ಕೊಟ್ಟಿಲ್ಲ, ನಮಗೆ ಮಾಹಿತಿಗಳಿಲ್ಲ, ನಾವು ಇದ್ರ ಬಗ್ಗೆ ನೋಡ್ತೇವೆ ಅಥವಾ DRI ಅವರಾಗ್ಲಿ ಅಥವಾ CBI ತನಿಖೆ ಮಾಡಿ ಏನಾದ್ರು ಮಾಹಿತಿಗಳನ್ನು ಕೊಟ್ರೆ ಆ ಬಗ್ಗೆ ನಾವು ನೋಡ್ತೇವೆ ಅನ್ನುವಂತ ಹೇಳಿಕೆ ಕೊಟ್ಟಂತ ಗೃಹ ಇಲಾಖೆ ಅಥವಾ ಗೃಹ ಸಚಿವರು ಈಗ ಏಕಾಏಕಿ ಎರಡೆರಡು ತನಿಖೆಗೆ ಆದೇಶ ಮಾಡಿರುವಂತದ್ದು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಬೀಸದೊಣ್ಣೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಈ ರೀತಿಯಾದಂತಹ ತನಿಖೆಗೆ ಆದೇಶ ಮಾಡಿರುವಂತದ್ದು. ಆ ತನಿಖೆಯಲ್ಲಿ ಆದ್ರೂ ರಾಮಚಂದ್ರ ರಾವ್ ಅವರ ಪ್ರಭಾವ ಏನು, ತನ್ನ ಮಗಳನ್ನ ಸೇಫ್ ಮಾಡ್ಲಿಕ್ಕೆ ಅಥವಾ ಮಗಳ ಸ್ಮಗ್ಲಿಂಗ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ ಈ ರೀತಿಯ ಪ್ರೋಟೋಕಾಲ್ ಅನ್ನ ಬಳಕೆ ಮಾಡಿಕೊಂಡ್ರು ಅಂತೇಳಿ ಅವರ ವಿರುದ್ಧವಾದ್ರೂ ಈ ರೀತಿಯಾದ ನಿಜವಾದ ಅಂದ್ರೆ ಒಂದು ಸರಿಯಾದಂತಹ ಒಂದು ಫೇರ್ ಇನ್ವೆಸ್ಟಿಗೇಷನ್ ಆಗುತ್ತಾ ಅನ್ನುವಂಥದ್ದು ಕೂಡ ಈಗಿರುವಂತಹ ಪ್ರಶ್ನೆ. ಶ್ವೇತಾ, ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.